Hello everyone, welcome to my videos. Myself Ashwin Nayak. From today, let me start 9th standard English subject in the fourth chapter, whatever we do. So in this chapter, we have to discuss that. So which are the main importance, the question and answers in this chapter? Okay, let me see that the one by one. The first of all, we have to see the glossary words. Destination. ಸೊ ಡೆಸ್ಟಿನೇಷನ್ಸ್ ಮೀನ್ಸ್ ಉದ್ದೇಶ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಅಥವಾ ಯಾವ್ದಾರ ಒಂದು ಏಮನ್ನು ನಮ್ಮ ಉದ್ದೇಶವನ್ನು ಈಡೇರಿಸ್ಕೋಬೇಕು ಅಂತ ಹೇಳ್ತೀವಲ್ಲ ಅದನ್ನಾದರೂ ಹೇಳ್ಬೋದು ಅಥವಾ ನಾವು ರೀಚ್ ಆಗುವಂಥ ಪ್ಲೇಸಸ್ ಅನ್ನಾದರೂ ವಿ ಹ್ಯಾವ್ ಟು ಸೇ ಫಾರ್ ದ ಡೆಸ್ಟಿನೇಷನ್ ಎ ಪ್ಲೇಸ್ ಟು ವಿಚ್ ಸಮಥಿಂಗ್ ಈಸ್ ಗೋಯಿಂಗ್. Gratitude. So gratitude means the feeling of being the grateful. ಸೊ ಕೃತಜ್ಞತೆಯನ್ನು ಸಲ್ಲಿಸೋದು, ಸ್ಮರಣೆಯನ್ನು ಮಾಡ್ಕೊಳೋದು ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಸೊ ಮೇಕ್ ಅಮೆಂಡ್ಸ್. ಸೊ ಅಮೆಂಡ್ಸ್ ಮೀನ್ಸ್ ದ ಕಾಂಪನ್ಸನೇಟ್ ಆರ್ ಮೇಕ್ ಅಪ್ ಫಾರ್. ಸೊ ಇಟ್ ಮೀನ್ಸ್ ಸರಿದೂಗಿಸುವಂಥದ್ದು. ಕಾಂಪ್ಲಸೆಂಟ್, COMPLACENT. ಸೊ ಇಟ್ ಮೀನ್ಸ್ ಟು ಸಚ್ ಪ್ಲೀಸ್ಡ್ ಆರ್ ಸ್ಯಾಟಿಸ್ಫೈಡ್ ವಿತ್ ದ ಅದರ್ಸ್ ಅನ್ನೋ ಮೀನಿಂಗನ್ನು ಕೊಡ್ತದೆ. ಅಂದರೆ ಆತ್ಮತೃಪ್ತಿ, ಸಂತೋಷ ಹೊಂದು ಅನ್ನೋ ಅರ್ಥವನ್ನು ಕೊಡ್ತಾ ಹೋಗ್ತದೆ. ಸೊ ಹಾಗೆ ದ ಆರ್ಮ್ಸ್. ಸೊ ಆರ್ಮ್ಸ್ ಮೀನ್ಸ್ ಟು ದ ಮನಿ, ಕ್ಲಾತ್ಸ್, ಫುಡ್ ಗಿವನ್ ಅವೇ ಟು ದ ಪುವರ್ ಪೀಪಲ್. ಭಿಕ್ಷೆಯನ್ನು ನೀಡೋದು ಅಥವಾ ದಾನವನ್ನು ಮಾಡೋದು ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಸೊ ಆ್ಯಂಡ್ ದ ನೆಕ್ಸ್ಟ್ ವರ್ಡ್ ದ ಇನೋವೇಷನ್. INNOVATION, innovation. So innovation means the introduction the new things. ಸೊ ಅಂದರೆ ಹೊಸ ಪದ್ಧತಿಯನ್ನು ಅಥವಾ ಹೊಸ ಆಚರಣೆಗಳನ್ನು ನಾವೇನು ಮಾಡೋದು ಅಂತ ಹೇಳಿದ್ರೆ ಅನುಸರಿಸ್ಕೊಂಡು ಹೋಗೋದು ಅಥವಾ ತರುವುದು ಅನ್ನೋ ಪದಾರ್ಥವನ್ನು ಕೊಡ್ತಾ ಹೋಗ್ತದೆ. ಫೇರ್, ಇಟ್ ಮೀನ್ಸ್ ದ ಓಲ್ಡ್ ಫ್ಯಾಷನ್ ಆರ್ ಫಾರ್ಮಲ್ ಫುಡ್ ದಟ್ ಈಸ್ ದ ಆಫರ್ಡ್ ಆ್ಯಸ್ ದ ಮೀಲ್. ಸೊ ಊಟದ ಚಾರ್ಜ್ ಅಂತ ಮೀನಿಂಗನ್ನು ಸಹ ಕೊಡ್ತಾ ಹೋಗ್ತದೆ. And the next word, the devoid. Devoid means to lacking or empty. ಶೂನ್ಯ ಅನ್ನೋ ಪದಗಳಂತ ಕೊಡ್ತಾರೆ. So these are all were the very important glossary words in this chapter. Okay, let us to start the next. So opposite words in this chapter. So which are the opposite words we have to see in this chapter? Okay, first one, the simple, complex, better, worse, success, failure, gratitude, ingratitude, grateful, ungrateful, polity, impolity or rough, polished and unpolished, brevity, opposite word is elaborate. So these are all words we have to see there in the important opposite words is there. And the next we have to go to the question and answer. So who is the writer of the lesson, the whatever we do? So whatever we do in this lesson is written by, that is the Clifford Martis. And the next, so what do you wise people say about the comparison? ಸೊ ಬುದ್ಧಿವಂತ ವ್ಯಕ್ತಿಗಳು ತಮ್ಮನ್ನು ತಾವು ಹೇಗೆ ಕಂಪ್ಯಾರಿಸನ್ ಮಾಡ್ಕೊತಾರೆ ಅನ್ನೋದನ್ನು ಕ್ವಶನ್ ಆಗಿರ್ತದೆ. ಉತ್ತರ ನೋಡ್ತೋಗೋಣ. ಸೊ ವೈಸ್ ಪೀಪಲ್ ಸೇಸ್ ದಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ವ್ಸ್ ವಿತ್ ಅವರ್ ಓನ್ ಸೆಲ್ವ್ಸ್. ಸೊ ನಾವು ಕಂಪೇರನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ಬೇರೆಯವ್ರನ್ನ ನೋಡಿ ಮಾಡ್ಕೊಳೋದಲ್ಲ. ಸೊ ನಮ್ಮನ್ನು ನಾವು ಕಂಪೇರ್ ಮಾಡ್ಕೋಬೇಕು. ಸೊ ಹೇಗೆ? ವಿ ಶುಡ್ ಪ್ರಿಪೇರ್ ಅವರ್ performance of last year and see
ವೆದರ್ ವಿ ವರ್ ಡೂಯಿಂಗ್ ಬೆಟರ್ ಆರ್ ನಾಟ್ ನಾವು. ನಮ್ಮ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸಿಗೂ ಈಗಿನ ಪರ್ಫಾರ್ಮೆನ್ಸಿಗೂ ಚೇಂಜಸ್ ಆಗಿದೆಯಾ, ಅಥವಾ ಅದಕ್ಕಿಂತ ಬೆಟರಾಗಿ ಆಗಿದೆಯಾ, ಅಥವಾ ವರ್ಸ್ಟಾಗಿ ಆಗಿದೆಯಾ ಅಂತ. ಸೊ ಹೀಗೆ ದ ವೈಸ್ ಮ್ಯಾನ್ ಆರ್ ವೈಸ್ ಪೀಪಲ್ ಸೇಸ್ ಅಬೌಟ್ ದಟ್ ಕಂಪ್ಯಾರಿಸನ್. ಹೀಗೆ ನಾವು ಕಂಪೇರ್ ಮಾಡ್ಕೋಬೇಕು. ನಾಟ್ ಓನ್ಲಿ ಫಾರ್ ದಿಸ್ ವೈಸ್ ಪೀಪಲ್, ಯು ಜಸ್ಟ್ ಕಂಪೇರ್ ದಟ್ ಡಿಯರ್ ಸ್ಟೂಡೆಂಟ್ಸ್. ನೀವು ಕೂಡ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೋಬೇಕು. ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ನನ್ನಲ್ಲಿ ಬದಲಾವಣೆಗಳು ಆಗಿದಾವ, ನಾನು ಅದಕ್ಕಿಂತ ಚೆನ್ನಾಗಿ ಓದ್ತಾ ಇದ್ದೀನಾ ಅಥವಾ ವರ್ಸ್ಟ್ ಆಗಿದ್ದೀನಾ, ಹಾಗಾದರೆ ಬೆಟರ್ ಒನ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ನೀವು ಕಂಪೇರ್ ಮಾಡಿಕೊಂಡ್ರೆ ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. And the third one, so what is the nice way of saying to the beggars in ಬಾಂಬೆ? ಹಾಗಾದರೆ ಬಾಂಬೆಯಲ್ಲಿ ಭಿಕ್ಷುಕರು ಹಣವನ್ನು ಕೇಳಿದಾಗ ನಮ್ಮ ಹತ್ರ ಇಲ್ಲ, ಹೋಗಲ್ಲೇ ಅನ್ನೋ ಬದಲು ಅವರಿಗೆ ಯಾವ ವೇ ಮೂಲಕ ಹೇಳ್ತಾ ಇದ್ರು ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ ಮುಂಬೈ ದ ಪೀಪಲ್ ಹ್ಯಾವ್ ಎ ನೈಸ್ ಆಫ್ ಸೇಯಿಂಗ್, ತುಂಬ ಸಾಫ್ಟಾಗಿ ಹೇಳ್ತಾ ಇದ್ರಂತೆ, ಮಾಫ್ ಕರೋ, ಸೊ ನನ್ನ ಕ್ಷಮಿಸ್ಬಿಡು. ಸೊ ಇಟ್ ಈಸ್ ಎ ನೈಸ್ ವೇ ಆಫ್ ಸೇಯಿಂಗ್ ಸಾರಿ, ಐ ಆಮ್ ನಾಟ್ ಏಬಲ್ ಟು ಗಿವ್, ಸಾರಿ ನನ್ನ ಕೈಲಿ ಕೊಡೋಕೆ ಆಗ್ತಾ ಇಲ್ಲ ಅಂತ. ಹೀಗೆ ದ ನೈಸ್ ಥಾಟನ್ನು ಏನು ಮಾಡ್ತಾ ಇದ್ದಾರೆ ಎಟ್ ದಟ್ ಮುಂಬೈ ಪೀಪಲ್ ಈ ಹ್ಯಾಸ್ ಟು ಸೇಸ್ ಫಾರ್ ದ ಬೆಗ್ಗರ್ಸ್. And the fourth one, so what are the innovative way of public notice in the hotels? ಹಾಗಾದರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ನಾವು ಆ ಒಂದು ಇನೋವೇಟಿವ್ ಪಬ್ಲಿಕ್ ನೋಟಿಸ್ಗಳನ್ನು ಹಾಕಿರ್ತಾರೆ. ಒಂಥರ ಕ್ರಿಯೇಟಿವ್ ನೋಟಿಸ್ಗಳ ಅವು ಯಾವ್ಯಾವು ಅಂತ ಹೇಳ್ತಾರೆ. ಪ್ಲೀಸ್ ಮೇಕ್ ರೂಮ್ ಫಾರ್ ವೆಯ್ಟಿಂಗ್ ಕಸ್ಟಮರ್ಸ್. ಸೊ ದಯವಿಟ್ಟು ಈ ರೂಮು ಕಸ್ಟಮರ್ಸಿಗೋಸ್ಕರನೇ ಬರುವಂಥವ್ರಿಗೆ ಜಾಗ ಮಾಡಿಕೊಡಿ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಕೈಂಡ್ಲಿ ಮೇಕ್ ರೂಮ್ ಫಾರ್ ವೆಯ್ಟಿಂಗ್ ಫ್ರೆಂಡ್ಸ್, ಸೊ ಅಂತಲೂ ಕೇಳ್ಬೋದು. ಆ್ಯಂಡ್ ದೆನ್ ದ ಇನೋವೇಟಿವ್ ಮೆಥಡ್ ಆಫ್ ಪುಟ್ಟಿಂಗ್ ದಟ್ ದ ನೋಟಿಸ್ ಇನ್ ದ ಹೋಟೆಲ್, ದಯವಿಟ್ಟು ಬರುವಂಥ ಕಸ್ಟಮರ್ಗೆ ಈ ರೂಮನ್ನು ಅವಕಾಶ ಮಾಡಿಕೊಡಿ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಈ ರೂಮನ್ನು ಅವಕಾಶ ಮಾಡಿಕೊಡಿ. ಇಟ್ ಮೀನ್ಸ್ ಬೇಗ ತಮ್ಮ ವರ್ಕ್ ಮುಗಿಸ್ಕೊಂಡು ಹೋಗಿ ಅನ್ನೋ ಮೀನಿಂಗನ್ನು ಸಹ ಇದು ಕೊಡ್ತಾ ಹೋಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದಟ್ at the first one question. The author says, let us make them better and better. So what does the word him stand for here? So according to that author ಪ್ರಕಾರ let us make them better and better. ಸೊ ನಾವಿನ್ನು ಬೆಟರ್, ಇನ್ನೂ ತುಂಬ ಒಳ್ಳೆಯದನ್ನು ನಾವು ವೇನ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ವರ್ಡ್ ದೆಮ್? ಇಲ್ಲಿ ದೆಮ್ ಅಂದರೆ ಯಾವುದು ಅನ್ನೋದು ಕ್ವಶನ್ ಆಗಿರ್ತದೆ. ಸೊ ದೆಮ್ ಸ್ಟ್ಯಾಂಡ್ಸ್ ಫಾರ್ ಅವರ್ ಆ್ಯಕ್ಷನ್ ಆ್ಯಂಡ್ ದ ವರ್ಡ್ಸ್, ನಾವು ನಡೆದುಕೊಳ್ಳುವಂಥ ರೀತಿ. ಸೊ ವಾಟ್ ವಿ ಹ್ಯಾವ್ ಡೂ ದಟ್ ಆ್ಯಕ್ಷನ್ ಆ್ಯಂಡ್ ದೆನ್ ವರ್ಡ್ಸ್, ನಾವು ಮಾತಾಡುವಂಥ ಪದಗಳು ಯಾವಾಗಲೂ ಇಟ್ ಕ್ಯಾನ್ ದ ಬೆಟರ್ ಆ್ಯಂಡ್ ಬೆಟರ್ ಆಗಿರಬೇಕು ಅಂಥೇಳಿ ದ ಆಥರ್ ಸೆಡ್ ದಟ್. ಆ್ಯಂಡ್ ಇನ್ ಸೆಕೆಂಡ್ ಕ್ವಶನ್, the imagine that a parents of your friend says work only for the result. How would you respond to this statement? You just imagine that the parents of your friend says, ನಿಮ್ಮ ಫ್ರೆಂಡಿನ ಪೇರೆಂಟ್ಸ್ ಹೇಳ್ತಾ ಇದ್ದಾರಂತೆ, ವರ್ಕ್ ಓನ್ಲಿ ಫಾರ್ ದ ರಿಸಲ್ಟ್. ಸೊ ನೀನು ಕೆಲಸ ಮಾಡು ನಿನ್ನ ವರ್ಕಿನ ರಿಸಲ್ಟಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಂಗೆ ಯಾರು ನಿಮ್ಮ ಪೇರೆಂಟ್ಸು ಹೇಳಿದ್ರು ಅಂತ ಅಂದರೆ, ಫ್ರೆಂಡ್ಸ್ ಪೇರೆಂಟ್ಸ್ ಹೇಳಿದ್ರು ಅಂತ ಹೇಳಿದ್ರೆ, ಹೌ ಡು ಯು ರೆಸ್ಪಾಂಡ್ ಟು ದಿಸ್ ಸ್ಟೇಟ್ಮೆಂಟ್? ಹಾಗಾದ್ರೆ ನೀವು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರಿ? ಉತ್ತರ ನೋಡ್ತಾ ಹೋಗೋಣ. ಐ ವುಡ್ ರೆಸ್ಪಾಂಡ್ ಟು ದಿಸ್ ಸ್ಟೇಟ್ಮೆಂಟ್ ಬೈ ಸೇಯಿಂಗ್ಸ್, ಓಕೆ ಸಮ್ವನ್ ಈ ಹ್ಯಾಸ್ ಟು ಸೇಸ್ ದಿಸ್ ಸ್ಟೇಟ್ಮೆಂಟ್, ಯಾರಾದರೂ ಹೇಳಿದರು ಅಂತಂದರೆ ಸೊ ಅವರಿಗೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಲಾಟ್ ಫಾರ್ ಯುವರ್ ದ ಕೈಂಡ್ ಸಜೆಷನ್. ಸೊ ಇಂಥ ಒಂದು ಸಜೆಷನ್ ಕೊಟ್ಟಕ್ಕೆ ತನಗೆ ಥ್ಯಾಂಕ್ಸ್ ಸರ್ ಅಂಥೇಳಿ ಹೇಳ್ತಾ ಇದ್ದೆ ಅಂಥೇಳಿ ಹೇಳ್ಬೋದು. Okay, then next, so what are the way in which we
as usually thank a person for having helped us. ಸೊ ಸಮ್ ಒನ್ ಪರ್ಸನ್ ಈ ಹ್ಯಾಸ್ ಟು ಹೆಲ್ಪ್ಸ್ ಟು ಮೀ. ಯಾರಾದರೂ ಒಬ್ಬ ವ್ಯಕ್ತಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಹೊರಟಾಗ ಸೊ ಅವರಿಗೆ ಹೌ ಡು ಯು ಯೂಸ್ ದಟ್ ದ ಬೆಟರ್ ವರ್ಡ್, ಹಾಗಾದರೆ ಪದಗಳನ್ನು ಎಷ್ಟು ಇನ್ನು ಹೇಗೆ ಬಳಸ್ಬೋದು ಅನ್ನೋದನ್ನು ಇಲ್ಲಿ ಕ್ವಶನ್ ಮಾಡಿದ್ದಾರೆ. ಓಕೆ, ಆನ್ಸರ್ ನೋಡ್ತಾ ಹೋಗೋಣ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಆರ್ ಯು ಹ್ಯಾವ್ ಬೀನ್ ಎ ಗ್ರೇಟ್ ಹೆಲ್ಪ್. ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಾನು ನಿಮಗೆ ತುಂಬ ವಿಧೇಯನಾಗಿದ್ದೇನೆ, ಅಥವಾ ನೀವು ನಮಗೆ ಹೆಲ್ಪ್ ಮಾಡೋದಕ್ಕೆ ತಾನು ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಸಮ್ ದ ವೇಸ್ ಇನ್ ವಿಚ್ ಆಸ್ ಯೂಶಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಸ್ ಅಸ್. ಯಾರಾದರೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಾಗ ಅವರಿಗೆ ಹೀಗೆ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್ ಕ್ವೆಶನ್, ಹೌ ಡು ಯು ರಿಯಾಕ್ಟ್ ಇಫ್ ಅದರ್ ಮೇಕ್ ಯು ವೇಟ್. ಸೊ ನಿಮಗೆ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ದರೆ, ನಿಮಗಂತಲೇ ವೆಯ್ಟ್ ಮಾಡ್ತಾ ಇದ್ದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಕ್ವಶನ್ ಆಗಿರ್ತದೆ. ಉತ್ತರ ನೋಡೋಣ. ವಿ ಶುಡ್ ನಾಟ್ ಶೋ ಅವರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆರ್ ಇಂಪೇಷನ್ಸ್. ಸೊ ನೀವು ಅಂಥವ್ರು ನಿಮಗೋಸ್ಕರ ಕಾಯ್ತಾ ಇದ್ದರೆ ಅವ್ರ ವಿರುದ್ಧ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗಿರ್ಬೋದು, ಅಥವಾ ಇಂಪೇಷನ್ಸ್ ಶಾಂತವಾಗಿ ವರ್ತನೆ ಮಾಡಿದೆ, ಅಥವಾ ಅಯ್ಯೋ ಯಾಕಾರೋ ಇದನೋ ಅಂತ ಹೇಳೋ ಬದಲು ವಿ ಶುಡ್ ಲಿಸನ್ ಟು ಹಿಮ್ ಫಾಸ್ಟ್, ದೆನ್ ವಿ ಶುಡ್ ಸೇಸ್ ಇಟ್ಸ್ ಓಕೆ, ಇಟ್ಸ್ ಪ್ಲೆಜರ್ ವೆಯ್ಟಿಂಗ್ ಫಾರ್ ಯು ಅಂಥೇಳಿ ಹೇಳ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. Okay, look at that fifth one. So why does the author lay emphasis on adding the words to our action and also on adding the actions to our words? So according to the answer, to emphasize the adding words to our action and also the adding to your words. ಹಾಗಾದರೆ ಹೇಗೆ ಇನ್ನು ಹೊಸ ಆ್ಯಕ್ಷನಿಂಗ್ ವರ್ಡ್ಗಳನ್ನು ಸೇರಿಸ್ಬಿಟ್ಟು ನಾವು ಬೆಟರ್ ಮಾಡ್ಬೋದು ಅನ್ನೋದು ಕ್ವಶನ್ ಆಗಿರ್ತದೆ. ಟು ಮೇಕ್ ಅವರ್ ಆ್ಯಕ್ಷನ್ ಆರ್ ವರ್ಡ್ಸ್ ಬೆಟರ್, ಪದಗಳನ್ನು ಅಥವಾ ಪ್ರಕ್ರಿಯೆಗಳನ್ನು ತೋರೋದ್ರ ಮೂಲಕ ಆಥರ್ ಲೇ ಎಂಫಸಿಸ್ ಆನ್ ದ ಆ್ಯಡಿಂಗ್ ವರ್ಡ್ಸ್ ಟು ಆ್ಯಕ್ಷನ್ ಆ್ಯಂಡ್ ಆಲ್ಸೋ ದ ಆ್ಯಡಿಂಗ್ ಆ್ಯಕ್ಷನ್ಸ್ ಟು ಅವರ್ ವರ್ಡ್. ಸೊ ಮಾತಾಡೋದ್ರ ಮೂಲಕ ಆ್ಯಕ್ಷನ್ ಮಾಡೋದಾಗಿರ್ಬೋದು, ಆ್ಯಂಡ್ ದೆನ್ ಟು ಆ್ಯಡಿಂಗ್ ದೇರ್ ಆ್ಯಕ್ಷನ್ಸ್ ಟು ಅವರ್ ವರ್ಡ್, ನಾವು ಪ್ರಕ್ರಿಯೆಗಳನ್ನು ನೀಡೋದ್ರ ಮೂಲಕ ನಮ್ಮ ಮಾತುಗಳ ಪದಗಳ ಬಳಕೆ ಚೆನ್ನಾಗಿರಬೇಕು, ಬೆಟರ್ ಆಗಿರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಸಿಕ್ಸ್ತ್ ಒನ್ ಕ್ವೆಶನ್, ಸೊ ವಾಟ್ ಸಾರ್ಟ್ ಆಫ್ ವರ್ಡ್ ಆ್ಯಂಡ್ ವಾಟ್ ಕೈಂಡ್ ಆಫ್ ದ ಆ್ಯಕ್ಷನ್ ವುಡ್ ಮೇಕ್ ಎನಿ ಸಿಚುಯೇಷನ್ ಬೆಟರ್. ಸೊ ನೀವು ಎಂತಹ ಪದಗಳನ್ನು, ಎಂತಹ ಕ್ರಿಯೆಗಳನ್ನು, ಆ್ಯಕ್ಷನ್ಗಳನ್ನು ವುಡ್ ಯು ಮೇಕ್ ಎನಿ ಸಿಚುಯೇಷನ್ ಬೆಟರ್. ಸೊ ಎಂತಹ ಸಿಚುವೇಷನಲ್ಲೂ ಕೂಡ ನಾವು ಬಳಸ್ಬೋದು, ಇನ್ನೂ ಉತ್ತಮವಾಗಿ ಬಳಸ್ಬೋದು ಅನ್ನೋದನ್ನು ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಐ ಆಮ್ ವೆರಿ ಸಾರಿ, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ಬೋದು. ಗಿವಿಂಗ್ ಟು ಟ್ರಬಲ್, ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಸಾರಿ ಅಂತ ಹೇಳ್ಬೋದು. ಸೊ 1 minute ಸರ್, ವಿ ವಿಲ್ ಫಿನಿಶ್ ಇನ್ ನೋ ಟೈಮ್. ಸರ್ 1 ನಿಮಿಷ ಸರ್, ಈ ಕೆಲಸವನ್ನು ಮುಗಿಸ್ತೀನಿ ಅಂತಲೂ ಕೂಡ ಹೇಳ್ಬೋದು. ಸೊ ದಿಸ್ ಆರ್ ಆಲ್ ವರ್ಡ್ಸ್ ಟು ಮೇಕ್ ಎನಿ ಸಿಚುಯೇಷನ್ ಬೆಟರ್, ದ ಲೆಂಡಿಂಗ್ ಎ ಹೆಲ್ಪ್ಸ್ ಟು ಹ್ಯಾಂಡ್ ಟು ದ ಅದರ್. ಸೊ ಇಂತಹ ಪದಗಳನ್ನು ಬಳಸೋದ್ರ ಮೂಲಕ ವೆರಿ ಸಾರಿ, giving to trouble. So 1 minute sir, we will finish in no time. So these are all words to having to say for this someone. In these words, to make any situation, it will be the better ಅಂತ ಹೇಳಿ ಹೇಳ್ಬೋದು ಅಂಥೇಳಿ ಉತ್ತರ ಆಗ್ತದೆ. And the next one,
So answer the following question in the long answer. How do you think the doctor can improve their image with their language? ಸೊ ಡಾಕ್ಟರ್ಸ್ಗಳು ಹೇಗೆ ಟು ಇಂಪ್ರೂವ್ ದೇರ್ ಇಮೇಜ್ ವಿತ್ ದೇರ್ ಲ್ಯಾಂಗ್ವೇಜ್ ತಮ್ಮ ಭಾಷಾ ಶೈಲಿಯಿಂದ ಪೇಷಂಟ್ಗಳನ್ನು ನೋಡ್ಬೋದು ಅನ್ನೋದು ಕ್ವಶನ್ ಆಗಿ ಇರ್ತದೆ. ಸೊ ಇಫ್ ಡಾಕ್ಟರ್ ವಾಂಟ್ ಟು ಇಂಪ್ರೂವ್ ದೇರ್ ಇಮೇಜ್ ಆರ್ ಜಾಬ್, ತಮ್ಮ ಕೆಲಸವನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋದು, ತಮ್ಮ ಕೆಲಸದಲ್ಲಿ ಇನ್ನೂ ಕೆಲವೊಂದು ಬದಲಾವಣೆಗಳು ಚೇಂಜಸ್ಗಳನ್ನು ಮಾಡ್ಕೋಬೋದು ಅಂತ ಅಂದರೆ ದೇ ಶುಡ್ ಟಾಕ್ ನೈಸ್ಲಿ ಟು ದೇರ್ ಪೇಷಂಟ್. ಮೊದಲು ಆಸ್ಪತ್ರೆಗೆ ಬಂದಂತಹ ರೋಗಿಗಳನ್ನು ಚೆನ್ನಾಗಿ ಮಾತಾಡಿಸ್ಬೇಕು. ಬಂದ ತಕ್ಷಣ ಬರೀ ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ಪಡ್ಕೊಂಡು ಹೋಗ್ಬಿಟ್ರೆ ಪೇಷಂಟ್ ಏನು ಮಾಡ್ತಾನೆ, ಅವ್ರ ಬಿಹೇವ್ಗೆ ಅರ್ಧ ಇನ್ನೂ ನರ್ವಸ್ ಆಗಿಬಿಡ್ತಾನೆ, ಕಾಯ ಇನ್ನೂ ಜಾಸ್ತಿ ಆಗಿಬಿಡ್ಬೋದು. ಅದೇ ಬಂದ ತಕ್ಷಣ ಯು ಜಸ್ಟ್ ಇಮ್ಯಾಜ್ ದಟ್ ನಿಮಗೆ ಹುಷಾರಿಲ್ಲ ಅಂತಂದರೆ ನೀವು ಯಾವ್ದಾದ್ರು ಒಂದು ಹಾಸ್ಪಿಟ್ಲಿಗೆ ಹೋದಾಗ ಫಸ್ಟು ಡಾಕ್ಟರು ಕರೆದು ಕೂರಿಸ್ಕೊತಾನೆ, ಹಾಗೆ ಕೇಳ್ತಾನೆ ಕೆಲವೊಂದು ಕ್ವಶನ್. ನಿನ್ನ ಹೆಸ್ರೇನು, ಯಾವೂರಪ್ಪ, ಯಾವಾಗ ಬಂತು, ಎಷ್ಟು ದಿವಸದಿಂದ ಇದೆ. ಸೊ ಹೀಗೆ ನೈಸಾಗಿ ಮಾತಾಡೋದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಶುಡ್ ಥಿಂಕ್ ದಟ್ ದ ಟಾಕಿಂಗ್ ನೈಸ್ಲಿ ದ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಸೊ ಇದು ಕೂಡ ನಾವು ದೇಹಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಮನಸ್ಸಿಗೂ ಕೂಡ ಏನು ಮಾಡ್ಬೋದು, ಟ್ರೀಟ್ಮೆಂಟನ್ನು ಕೊಟ್ಟ ಹಾಗೆ ಆಗ್ತದೆ. ಸೊ ಅವಾಗ ನಾವು ಮಾತಾಡೋ ವೇ ಇದೆಯಲ್ಲ, ಸೊ ವೆನ್ ವಿ ಹ್ಯಾವ್ ಟು ಯೂಸಿಂಗ್ ದ ಲ್ಯಾಂಗ್ವೇಜ್ ವಿತ್ ದಟ್ ಪೇಷಂಟ್, ಸೊ ಅವಾಗ ಅರ್ಧ ಕಾಯಿಲೆ ಅದರಲ್ಲೇ ವಾಸಿಯಾದಾಗ ಆಗತ್ತಂತೆ. ಸೊ ಹಾಗಾಗಿ ವಿ ಶುಡ್ ಫಾಲೋ ಅಪ್ ಆನ್ ದೆಮ್. ದ ಡಾಕ್ಟರ್ ಕ್ಯಾನ್ ನೈಸ್ಲಿ ಟು ಟಾಕ್ ವಿತ್ ದೇರ್ ದ ಪೇಷಂಟ್. ಸೊ ದೇ ಶುಡ್ ಥಿಂಕ್ ದಟ್ ದ ಟಾಕಿಂಗ್ nicely part of the treatment. A couple of words from the doctor or even a smile can go long way in making the patients feel better. ಸೊ ಡಾಕ್ಟರ್ಸು ಹೀಗೆ ಪೇಷಂಟನ್ನು ಪ್ರೀತಿಯಿಂದ ಮಾತಾಡಿಸೋದ್ರ ಮೂಲಕ ಟ್ರೀಟ್ಮೆಂಟನ್ನು ನೀಡಿದರೆ ಆತನ ಸ್ಮೈಲ್ ಆಗಿರ್ಬೋದು, ಅವ್ರ ಡಾಕ್ಟ್ರ್ ಬಿಹೇವಿಯರ್ ಆಗಿರ್ಬೋದು, ಪೇಷಂಟ್ ಮೇಲೆ ಪ್ರಭಾವ ಬೀರಿ ಆದಷ್ಟು ಬೇಗ ಕಾಯಿಲೆ ವಾಸಿ ಮಾಡ್ಬೋದು, ತಮ್ಮ ಜಾಬನ್ನು ಇನ್ನೂ ಬೆಟರ್ ವೇ ಮಾಡ್ಕೋಬೋದು ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಸೊ ವಾಟ್ ಡಿಫ್ರೆನ್ಸ್ ಡು ಯು ಫೈಂಡ್ ದ ರಿಕ್ಷಾವಾಲ, ಆಟೋ ರಿಕ್ಷಾವಾಲ ಡ್ರೈವರ್ ರೆಸ್ಪಾನ್ಸ್? ಸೊ ಈ ಲೆಸನಲ್ಲಿ ಆಟೋ ರಿಕ್ಷಾದವರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಥವಾ ಹೇಗೆ ದ ಡಿಫ್ರೆನ್ಸ್ ಡು ಫೈಂಡ್ ದಟ್ ಆಟೋ ರಿಕ್ಷಾವಾಲ ಡ್ರೈವರ್ಸ್ ಟು ರೆಸ್ಪಾನ್ಸ್, ಡ್ರೈವರ್ಸು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಆಟೋ ರಿಕ್ಷಾ ಕೇಳಕ್ಕೆ ಹೋದಾಗ, ಹೇಗೆ ಫೀಲ್ ಬೆಟರ್ ಮಾಡ್ಬೋದಾಗಿತ್ತು ಅಂತೇಳಿ ಕ್ವಶನಲ್ಲಿ ಇದೆ. ಅಕಾರ್ಡಿಂಗ್ ಟು ದ ಆಟೋ ವಿ ಫೈಂಡ್ ಡಿಫ್ರೆನ್ಸ್ ಇನ್ ದ ಆಟೋ ರಿಕ್ಷಾ ಡ್ರೈವರ್ಸ್ ಟು ರೆಸ್ಪಾಂಡ್. ನಾವು ಕೆಲವೊಂದು ಆಟೋ ರಿಕ್ಷಾ ಡ್ರೈವರ್ಗಳು ಹೇಗೆ ಪ್ಯಾಸೆಂಜರ್ಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡೋಣ. ಟು ಒನ್ಸ್ ದ ಆಥರ್ ಆಸ್ಕ್ಡ್ ಎ ರಿಕ್ಷಾವಾಲ್ ಡ್ರೈವರ್ ಟು ಟೇಕ್ ಹಿಮ್ ಟು ದ ಸಿಟಿ ಹಾಸ್ಪಿಟಲ್. ಸೊ ಒಂದು ದಿವಸ ಆತರು ಹೀಗೆ ಆಟೋ ರಿಕ್ಷಾದವ್ರ ಹತ್ರ ಹೋಗಿ ಸಿಟಿ ಹಾಸ್ಪಿಟಲ್ಗೆ ಹೋಗ್ತಾರಂತೆ. ಸಿಟಿ ಹಾಸ್ಪಿಟಲ್ಗೆ ಹೋಗ್ತೀಯಾ ಅಂತ ಕೇಳ್ತಾರೆ. ದ ಡ್ರೈವರ್ ಡಿಡ್ ನಾಟ್ ರೆಸ್ಪಾಂಡ್ ಟು ದ ಆಥರ್. ಆಥರ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಸಿಂಪ್ಲಿ ಹಿ ಡೌನ್ ದ ಮೀಟರ್ ಆ್ಯಂಡ್ ಸ್ಟಾರ್ಟೆಡ್ ದ ಆಟೋ ಆ್ಯಂಡ್ ಟುಕ್ ದ ಆಥರ್ ಡೆಸ್ಟಿನೇಷನ್. ಸೊ ಹಂಗೆ ಹೇಳಿದ ತಕ್ಷಣ ಮೀಟ್ರನ್ನು ಹಾಕ್ತಾನೆ. ಮೀಟ್ರ್ ಹಾಕಿದ ತಕ್ಷಣ ಆತರು ಆಟೋದೊಳಗಡೆ ಕೂತ್ಕೊತಾನೆ. ಕೂತ್ಕೊಂಡ ತಕ್ಷಣ ಆತನ ಸೀದಾ ಆ ಸಿಟಿ ಹಾಸ್ಪಿಟಲ್ಗೆ ಎಲ್ಲಿ ಹೇಳಿದ್ನೋ ಅಲ್ಲಿ ಕರ್ಕೊಂಡೋಗಿ ಈ ಟುಕ್ ದಟ್ ಆಥರ್ ಡೆಸ್ಟಿನೇಷನ್, ಆತನ ಪ್ಲೇಸಿಗೆ ಆತ ಬಿಡ್ತಾನೆ. ಹಿಯರ್ ದ ಡ್ರೈವರ್ ವುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ಆದರೆ ಆ ಆಟೋ ರಿಕ್ಷಾ ಇನ್ನೂ ಹೇಗೆ ಬೆಟರಾಗಿ ರೆಸ್ಪಾಂಡ್ ಮಾಡ್ಬೋದಾಗಿತ್ತು ಅಂತಂದರೆ ಹಿ ಸೆಡ್ ಎಸ್ ಸರ್ ಪ್ಲೀಸ್ ಗೆಟ್ ಇನ್, ಬನ್ನಿ ಹೋಗೋಣ ಅಂತ ಹೇಳ್ಬೋದಾಗಿತ್ತು. ಅಟ್ಲೀಸ್ಟ್ ಶುಡ್ ಹ್ಯಾವ್ said ಅಕಸ್ಮಾತ್ ಆನ್ ದ ಒಕೇಶನ್ he has could another driver to take him to the central market. ಸ್ವಲ್ಪ ಮುಂದೆ ಹೋದ ತಕ್ಷಣ ಸಿಟಿ ಹಾಸ್ಪಿಟಲ್ ಬೇಡ, ಸೆಂಟ್ರಲ್ ಮಾರ್ಕೆಟಿಗೆ ಹೋಗು ಅಂತ ಹೇಳ್ತಾನೆ. ಸೊ ಅವಾಗ ಡ್ರೈವರ್ ಸಿಂಪ್ಲಿ ರೆಸ್ಪಾಂಡ್, ಸಾರಿ ಸರ್, ಇಟ್ಸ್ ಟೈಮ್ ಫಾರ್ ಮೀ ದ ಹ್ಯಾಂಡ್ ಓವರ್ ದ ಆಟೋ. ಇಲ್ಲ, ಸಮಯ ಇನ್ನೇನು ಮುಗಿತಾ ಬಂದಿದೆ, ಸಿಟಿ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನ್ನ ಆಟೋವನ್ನು
ನಾನು ಬೇರೆ ಓನರ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಹಾಗಾಗಿ ದಸ್ ವಿ ಫೈಂಡ್ ಡಿಫ್ರೆಂಟ್ ರೆಸ್ಪಾಂಡ್ ಫ್ರಮ್ ದ ಆಟೋ ಡ್ರೈವರ್ಸ್ ಸೇ ನೋ, ಬಟ್ ಇಟ್ಸ್ ಬೆಟರ್ ಇಫ್ ದ ಪ್ಲೆಸೆಂಟ್ಸ್ ಟು ದ ವೇ ಅಂಥೇಳಿ ಹೇಳ್ತಾ ಇದ್ದಾರೆ. At the last question, how would public notice need to be the changed according to the author? ಹಾಗಾದರೆ ಆಥರ್ ಪ್ರಕಾರ ಪಬ್ಲಿಕ್ಸ್ ನೋಟಿಸ್ಗಳನ್ನು ಹೇಗೆ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ನೋಡ್ತೋಣ. ಅಕಾರ್ಡಿಂಗ್ ಟು ದ ಆಥರ್ ವಿ ಹ್ಯಾವ್ member of public notice, the instruction and orders like that, the no admission, no parking, no smoking, visitors cars not allowed, and soon, but their terms sound rather tough. They should be changed. At least in case no smoking should be better changed. As thank you for no smoking ಅಂತ ಹೀಗೆ ಹಾಕ್ಬೋದು. ಬರೀ ನೋ ಸ್ಮೋಕಿಂಗ್, ನೋ ಪಾರ್ಕಿಂಗ್, ನೋ ಅಡ್ಮಿಷನ್ ಬದಲು ಇಟ್ಸ್ ದ ಬೆಟರ್ ವೇ ಟು ಚೇಂಜ್ ದ ಥಾಟ್. ಹೇಗೆ? ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್ ಆಸ್ ಐ ಕೇಸ್ ಆಫ್ ದ ನೋ ಪಾರ್ಕಿಂಗ್. ವೈ ಶುಡ್ ನಾಟ್ ಬಿ ಆ್ಯಡೆಡ್ ದ ವರ್ಡ್ಸ್ ಲೈಕ್ ನೋ ಪಾರ್ಕಿಂಗ್ ಪ್ಲೀಸ್? ಸೊ ಹೀಗೆ ಬರೀ ನೋ ಪಾರ್ಕಿಂಗ್ ಅನ್ನೋ ಬದಲು ಥ್ಯಾಂಕ್ ಯು ಫಾರ್ ನಾಟ್ ಪಾರ್ಕಿಂಗ್ ಇನ್ ದಿಸ್ ಪ್ಲೇಸ್ ಅಂತ ಬೆಟರ್ ಆಗಿ ಹೇಳ್ಬೋದು. ಅಥವಾ ನೋ ಪಾರ್ಕಿಂಗ್ ಪ್ಲೀಸ್, ದಯವಿಟ್ಟು ಇಲ್ಲಿ ಪಾರ್ಕಿಂಗ್ ಮಾಡಬೇಡಿ ಅಂತ ಹೀಗೆ ಬೆಟರ್ ವರ್ಡ್ಸ್ಗಳನ್ನು ಹೇಳ್ಬೋದಲ್ವಾ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿಗೆ ದಿಸ್ ಚಾಪ್ಟರ್ ಈಸ್ ಕ್ಲೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.